ಜೋಗಿಗಡ್ಡೆಯ 8 ಕುಟುಂಬದ ಸದಸ್ಯರು ಕಾಂಗ್ರೆಸ್ ಪಕ್ಷ ತೊರೆದು ಜೆಕೆ ಕೃಷ್ಣಾರೆಡ್ಡಿಯವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ. ಚಿಂತಾಮಣೆ. ವಿವಿಧ ಕಾರಣಗಳಿಂದ ಬೇಸತ್ತು ಹಂದಿ ಜೋಗಿಗಡ್ಡೆಯ 8 ಕುಟುಂಬಗಳ ಸದಸ್ಯರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ತಾಲೂಕಿನ ಹಂದಿ ಜೋಗಿಗಡ್ಡೆಯ 8 ಕುಟುಂಬಗಳು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಪಕ್ಷಕ್ಕೆ ಸೇರ್ಪಡೆಗೊಂಡಿರುವವರು ಅನ್ಯಾಯಕ್ಕೆ ಒಳಗಾಗಿ ಜೆಡಿಎಸ್ ಪಕ್ಷಕ್ಕೆ ಬಂದಿದ್ದು ಅವರಿಗೆ ನ್ಯಾಯ ಒದಗಿಸುವ ಭರವಸೆಯನ್ನ ನೀಡುತ್ತೇನೆಂದರು. ಒಂದು ಕುಟುಂಬ ಹಾಗೂ ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ನಿರ್ವಹಿಸಿದ ಕುಟುಂಬಗಳಿಗೆ ಅನ್ಯಾಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ಅವರಿಗೆ ಒಳಿತಾಗಲೆಂದು ಹಾಗೂ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದರು. ಹಂದಿ ಜೋಗಿಗಡ್ಡ ಗ್ರಾಮದ ಬಾಲಪ್ಪ, ಪದ್ಮಾವತಮ್ಮ, ಭಾಸ್ಕರ, ಅಂಜಿ, ನಾಗರತ್ನ, ಚಿನ್ನಲಮ್ಮ, ವೆಂಕಟಮ್ಮ, ಗುರ್ರಪ್ಪ ಸೇರಿದಂತೆ 8ಕ್ಕೂ ಹೆಚ್ಚು ಕುಟುಂಬಗಳು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದವರಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರು ಆತ್ಮೀಯವಾಗಿ ಪಕ್ಷದ ಶಾಲು ಹಾಗೂ ಹೂಮಾಲೆ ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷದ ಸಂಘಟನೆಗಾಗಿ ದುಡಿಯುವಂತೆ ಶುಭ ಹಾರೈಸಿದರು. ಬಾಲಪ್ಪ ಮಾತನಾಡಿ, ಹಂದಿ ಮಾಂಸದ ಅಂಗಡಿಗಳನ್ನು ಯಾವುದೇ ನೋಟಿಸ್ ನೀಡದೆ ತೆರವುಗೊಳಿಸಿದ್ದು, ಈ ಹಿನ್ನೆಲೆಯಲ್ಲಿ ಬೇಸರಗೊಂಡು ನಾವು ಹಲವು ದಶಕಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿಕೊಂಡು ಬಂದಿತ್ತು. ಆದರೆ ಏಕಾಏಕಿ ಐಡಿಎಸ್ಎಂಟಿ ಮಾರುಕಟ್ಟೆಯಲ್ಲಿ ನಿರ್ಮಾಣ ಮಾಡಿದ್ದ ಹಂದಿ ಮಾಂಸದ ಮಳಿಗೆಗಳನ್ನು ತೆರವುಗೊಳಿಸಿದ್ದು, ಇದನ್ನೇ ನಂಬಿದ ನಮಗೆ ನೋವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದು, ಇದು ನನ್ನ ಹಾಗೂ 8 ಕುಟುಂಬಗಳ ಸ್ವಇಚ್ಛೆಯಿಂದ ತೀರ್ಮಾನ ಮಾಡಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿರುವುದಾಗಿ ನುಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಊಲವಾಡಿ ಸುಬ್ರಹ್ಮಣಿ, ಗೋಪಸಂದ್ರ ರಮೇಶ್, ಗೋಪಾಲರೆಡ್ಡಿ, ವಕೀಲ ಮಂಜುನಾಥ ರೆಡ್ಡಿ, ಶೀಕಲ್ ಶ್ರೀನಿವಾಸ ರೆಡ್ಡಿ, ಹೆಬ್ಬಾರಿ ಅಶ್ವಥ್, ಬುರಗಮಕನಹಳ್ಳಿ ಅಶ್ವಥ್, ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವೆಂಕಟಾಚಲಪತಿ, ಜಂಗಮಪುರ ನರಸಿಂಹಮೂರ್ತಿ, ಜನಾರ್ದನ್, ರಾಮಂಜಿ, ಸಂತೋಷ್, ಅಫ್ಸರ್ ಪಾಷಾ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಸುಮಾರು 18-19 ವರ್ಷ ಆಯಿತು. 15 ವರ್ಷದಿಂದ ಈವರೆಗೂ ಒಂದು 10 ವರ್ಷ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ಎಂ ಕೃಷ್ಣಾರೆಡ್ಡಿ ಆಗಿರ್ತಕ್ಕಂಥ ಹಾಲಿ ಶಾಸಕರಾದಂಥ ಸುಧಾಕರ್ ಅವರು ಇಬ್ಬರನ್ನೂ ನೋಡಿರ್ತಕ್ಕಂಥ ಈ ಹಳ್ಳಿಯ ಜನತೆ ಇಬ್ಬರಲ್ಲೂ ಇರ್ತಕ್ಕಂಥ ವ್ಯತ್ಯಾಸಗಳು, ಜನಗಳ ಪರವಾಗಿರ್ತಕ್ಕಂಥ ಒಂದು ಕಾಳಜಿ, ಜನಾನುರಾಗಿ, ಇವರು ಕಾರ್ಯಕರ್ತರುಗಳನ್ನ ಯಾವ ರೀತಿ ನೋಡ್ಕೊಳ್ತಾರೆ, ಇವ್ರ ಕಷ್ಟ ಸುಖಗಳಲ್ಲಿ ಯಾವ ರೀತಿ ಭಾಗಿಯಾಗ್ತಾರೆ, ಇವ್ರ ತೊಂದರೆ ಆದಾಗ ಇವ್ರು ಯಾವ ರೀತಿ ಇರ್ತಕ್ಕಂಥ ಭಾಗಶಃ ಎಲ್ಲರೂ ಇವತ್ತು ಈ ನಮ್ಮ ನಾಯಕರಾದಂಥ ಮಾಜಿ ಜನಪ್ರಿಯ ಶಾಸಕರಾದಂಥ ನಮ್ಮ ಎಂ ಕೃಷ್ಣಾರೆಡ್ಡಿ ಸಾಹೇಬರ ಒಂದು ಆಧ್ವರ್ಯದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಅದಕ್ಕೆ ಜೆಡಿಎಸ್ ಪಕ್ಷಕ್ಕೆ ಈ ದಿವಸ ಈ ಗ್ರಾಮದಲ್ಲಿ ಸೇರ್ಪಡೆ ಆಗುವಂಥ ಎಲ್ರಿಗೂ ಸಹಿತ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಹಾಕೊಳ್ತಾ ಅವ್ರಿಗೆ ಸೇರ್ಪಡೆ ಆಗ್ತಾರೆ, ಮಾಡ್ತಾ ಇದ್ದಾರೆ. ಬಾವುಟ ಕೊಡೋ ಮುಖಾಂತರ ಅವರು ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಈಗ ಪಕ್ಷದ ಸೇರ್ಪಡೆ ಆಗ್ತಾ ಇದೆ. ನಮ್ಮ ನಾಯಕ ಚಾಲು ಹೊಚ್ಚಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೆ. ಅಲ್ಲೇ ಕೂಡಿಸಿ ಅಲ್ಲೇ ಹಾಕಿದ್ರಣ್ಣ ನೀವೇ. ಎಲ್ಲ ಇದ್ ಕಡೆ ನೋಡಿ. చూడండమ్మా తిరగమ్మ నువ్వు తిరగమ్మ చూడండమ్మా
సేర్పడి ఏం సురమంటే పొందిమట అనంగాళ్ళు చెప్తాను. పొందిమట అనంగాళ్ళు ఈ పొద్దుటికి మేము కాంగ్రెస్ తప్పితే వేరే ఓటు ఇప్పటికి వేయండిలా. ఇప్పటికి నాకు ఓటు వేసిన ఉట్టిగా కాలాన్ని కాంగ్రెస్ తప్పితే వేరే దానికి ఓటు వేయండిలా. 12 చేపించింది అంగాళ్ళ సుధాకర్ రెడ్డి, పుట్టిపించింది ఆయనే, చేసింది ఆయనే, పుట్టించింది ఆయనే. ఏమో మాకు ఇలా కొడతాము, లేదు టైం తీసుకోపా 5 దినాలు, లేదు ఉదయం టైం తీసుకోపా, మటన్ అంగడి ఇంకా పెట్టుకోవడం ఒకటి చేసి పిల్లలు తప్పుతా అంటే మటన్ మన్ను పడుతూ ఉంది. మాకు ఎంత కొడుకు కాలింది నాకు తెలుసు. నువ్వు వచ్చి టైం మా ఎప్పుడు సొమ్మేం కాదు, అదే గవర్నమెంట్ సొమ్మే, గవర్నమెంట్ సొమ్మే, మాదేం కాదు. నువ్వు టైం తీసి మాకు కొట్టించుకుంటే అభ్యంతరం ఉన్నా. ఆ ఫోన్ వేసి ఎవరికి ఎమ్మెల్యే పేకి ఫోన్ రెస్పాన్స్ లేదు, యజమానికి మాట్లాడదామంటే రెస్పాన్స్ లేదు. అందువల్ల ఎవరు డిసిషన్ లేదు, మా ఓన్ డిసిషన్. మేము ఎవరు బలంతరములే, అందుకోసం మాకు బెజారీ కాబట్టి పార్టీ చేంజ్ చేయడం అంతే. 15 ವರ್ಷ 20 ವರ್ಷದಿಂದ ಅವ್ರನ್ನ ಅದೇ ಪರ್ಯಾಯ ಬೇರೆ ಪಾರ್ಟಿ ನೋಡಿಲ್ಲ ಇಷ್ಟೊತ್ತಿಗೆ ನಾವು. 8 ಜನ, 8 ಕುಟುಂಬ. ಈಗ ಯಾರು ಸೇರ್ಪಡೆ ಆಗ್ತಾ ಇದಾರೆ ನಿಮ್ಮ ಕುಟುಂಬದವ್ರ? ಸರ್ ನಾ ಬಾಲಪ್ಪ, ಪದ್ಮ, ಭಾಸ್ಕರ್, ಶ್ರಾವಣಿ, ಆಂಜಪ್ಪ, ನಾಗರತ್ನ, ಎಂಟಮ್ಮ, ಅನಂತಮ್ಮ, ಚಿನ್ನಕ್ಕ, ಗಡ್ಡೆ ಅಂತ ಫಸ್ಟ್ ಹೆಸರು ಅಂದಿಜೋರ್ ಗಡ್ಡೆ ಅಂತ. ಆಮೇಲೆ ಮಾರುತಿ ನಗರ ಅಂತ ಹೆಸರಿಕ್ಕಿರೋದು. ಸುಮಾರು ಒಂದು 60 ಮನೆ ಅವೆ, ಒಂದೇ ಕುಟುಂಬ, ಬೇರೆ ಜಾತಿನೇ ಇಲ್ಲ ಇಲ್ಲಿ, ಬೇರೆ ಒಬ್ಬರಿಲ್ಲ, ಎಲ್ಲ ಒಂದೇ ಜಾತಿನ. ಅಂದಿಜೋಗಿ ಕ್ಯಾಸ್ಟ್ ಬೇರೆ ಯಾವ್ದು ಬಿಟ್ಟು ಬೇರೆ ಕ್ಯಾಸ್ಟ್ ಯಾವ್ದು ಇಲ್ಲ. ಆವತ್ತಿನಿಂದಾನು ಊಲವಾಡಿ ಪಂಚಾಯತಿ ನಮ್ದು, ಅಂದಿಜೋರ್ ಗಡ್ಡೆ, ಊಲವಾಡಿ ಪಂಚಾಯತಿ ಅಂದಿಜೋರ್ ಗಡ್ಡೆ. ಎಷ್ಟು ಕುಟುಂಬಗಳಿದೆ ಸರ್? 60-70 ಕುಟುಂಬ ಇದೆ ಸರ್ ಇಲ್ಲಿ ನಮ್ಮೂರಾಗ. ಬೇರೆ ಜಾತಿನೇ ಇಲ್ಲ ಇಷ್ಟೊತ್ತಿಗೂ, ಒಂದೇ ಜಾತಿ ಬಿಟ್ಟರೆ ಬೇರೆ ಜಾತಿನೇ ಇಲ್ಲ. ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಮುಖ್ಯವಾದಂಥ ವಿಷಯ. ಇಲ್ಲಿ ಅನೇಕ ವರ್ಷಗಳಿಂದ ಒಂದೇ ಕುಟುಂಬಕ್ಕೆ ದುಡ್ಕೊಂಡು ಬಂದಿರತಕ್ಕಂಥ ಒಂದು 10-15 ಕುಟುಂಬಗಳು ಬದುಕ್ತಾ ಇರ್ತಕ್ಕಂಥ ಜೀವನಾಂಶವಾಗಿರ್ತಕ್ಕಂಥ ಮಟನ್ ಅಂಗಡಿಗಳನ್ನು ಅವರಿಗೆ ನೋಟಿಸ್ ಇಲ್ದಿರ ಪಾಪ ಅವರು ಅಂಗಡಿಯಲ್ಲಿ ಇರ್ತಕ್ಕಂಥ ಮಟನ್ನು ಕೂಡ ಎತ್ಕೊಳ್ಳೋಕ್ಕೆ ಬಿಡದಿರ ಅವರು ದಬ್ಬಾಕಿದ್ದಾರೆ. ಆ ಮಟನ್ನು ಸೇಲ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ದಿರ ದಬ್ಬಾಕಿ ಅವರ ಜೀವನವನ್ನು ಇದು ಮಾಡಿದ್ದಾರೆ. ಇವಾಗ ಅವರು ಬೀದಿಗೆ ಬಿದ್ದಿದ್ದಾರೆ. ಅಂಥವರು ನಮ್ಮ ಹತ್ರ ಬಂದು, ಸರ್ ಇಲ್ಲ ನಮಗೆ ಅವ್ರ ಹತ್ರ ರೆಸ್ಪಾನ್ಸ್ ಇಲ್ಲ, ಬದುಕೋಗಿ ಬಿಡಲ್ಲ ಅವರು, ಆದ್ದರಿಂದ JK ಸಾಹೇಬ್ರ ಹತ್ರ ನಾವು ಸೇರ್ಕೊತೀವಿ, ಏನೋ ಅವರು ನಮ್ಗೆ ಬದುಕೋಕೆ ಒಂದು ದಾರಿಯನ್ನು ತೋರಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ಬಂದು ಮಾತಾಡಿದ್ರು. ನಾವು ಸರಪ್ಪ ಹಂಗಾದ್ರೆ ನಾವು ಸಾಹೇಬ್ರ ಹತ್ರ ಮಾತಾಡ್ತೀವಿ ಅಂತ JK ಸಾಹೇಬ್ರನ್ನ ಮಾತಾಡಿದ್ವಿ. ಅವರು ಸಹ ಸದ್ಯಕ್ಕೆ ಅವರು ಬದುಕೋತಿದ್ರೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತೀವಿ. ಇವಾಗ ಸದ್ಯಕ್ಕೆ ನಮ್ಮ ಗೌರ್ಮೆಂಟ್ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ ಸಾಹೇಬ್ರು ಆ ಉದ್ದೇಶದಿಂದ ಇವರು ಬಡವರ ಪಕ್ಷ ಅಲ್ಲ ಅನ್ನೋ ಒಂದು ಮೇಯ್ನ್ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ 8-10 ಕುಟುಂಬಗಳು ಬಂದು ಇವಾಗ ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ನಮ್ಮ ಪಕ್ಷನ ಬಲವರ್ಧನೆ ಮಾಡಲಿ ಅಂತ ಹೇಳ್ತಾ ನಾನು ಒಂದು 2 ಮಾತನ್ನು ಮುಗಿಸ್ತೀನಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಅಂದಿ ಜೋಗರಗಡ್ಡೆಯಲ್ಲಿ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಅಂತೇಳಿ ನನಗೆ ಸುಬ್ರಹ್ಮಣ್ಯಣ್ಣವರು ಮತ್ತು ಗೋಪಾಲಣ್ಣವರು ಮತ್ತು ನಮ್ಮ ಅಶ್ವಥ್ ಅವರು, ಮಂಜಣ್ಣವರು, ಎಲ್ಲರೂ ಕೂಡ ರಮೇಶ್ ಅವರು ಇತ್ತೀಚೆಗೆ ಕಳೆದ ಒಂದು 10 ದಿನಗಳಿಂದ ಕೂಡ ನನಗೆ ಹೇಳ್ತಾ ಇದ್ದರು, ಇವತ್ತು ನಮ್ಮದು ಶ್ರೀಮತಿ ಚೆನ್ನಮ್ಮನವರ ಒಂದು ಶ್ರದ್ಧಾಂಜಲಿ ಸಭೆ ಮುಗಿಸಿ ಅನಂತರ ಹೋಗೋಣ ಅಂತ ಹೇಳಿದ್ವಿ. ಇವತ್ತು ಈ ಗ್ರಾಮದಲ್ಲಿ ನಾನು ಈ ಕ್ಷೇತ್ರಕ್ಕೆ 17 ವರ್ಷಗಳಾಯಿತು. 17 ವರ್ಷಗಳಿಂದ ಕೂಡ ಹಲವಾರು ಸಾರಿ ನಮ್ಮ ಮುಖಂಡರ ಮನೆಗೆ ಬರ್ತಾಯಿದ್ದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ, ಬೋರ್ವೆಲ್ ಕೊರೆಯುವಂಥ ವಿಚಾರದಲ್ಲಿ, ರಸ್ತೆ ಮಾಡುವಂಥ ವಿಚಾರದಲ್ಲಿ ಕೂಡ ಅಂದರೆ ಬಾಲಪ್ಪನವರು ಏನು ಆವತ್ತಿನ ಸಂದರ್ಭದಲ್ಲಿ ಅಂದರೆ ಅದು ನಮ್ಗೆ ಅರ್ಥ ಆಗ್ತದೆ. ರಾಜಕೀಯವಾಗಿ ಒಂದು ಕುಟುಂಬಕ್ಕೆ ಎಷ್ಟು ಪ್ರಬಲವಾಗಿ ಹೋರಾಟ ಮಾಡ್ತಾಯಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಹಾಗಾಗಿ ಅದನ್ನು ನಾನು ತಪ್ಪು ಅಂತಲೂ ಕೂಡ ಅಂದ್ಕೊಳ್ತಾ ಇರಲಿಲ್ಲ. ಯಾಕಂದರೆ ನನಗೆ ಅರ್ಥ ಆಗ್ತದೆ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರಿಗೆ
ಯಾವ್ಯಾವ ಗ್ರಾಮದಲ್ಲಿ ಹೆಂಗೆ ಇರುತ್ತೆ ಏನು ಅನ್ನುವಂಥದ್ದು ಮತ್ತು ಆ ಒಂದು ಕುಟುಂಬಕ್ಕೆ ಅದು ಒಳ್ಳೆಯದೋ ಕೆಟ್ಟದ್ದೋ ಆದರೆ ಬಾಲಪ್ಪನವರು ಅಷ್ಟು ಹೋರಾಟ ಮಾಡ್ತಾಯಿದ್ರು. ಇವತ್ತು ಅವರೇ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ನಾವು ಹೊರಗೆ ಬಂದಿದ್ದೀವಿ ಅನ್ನೋದನ್ನು. ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ಬಾಲಪ್ಪನವರ ಎಲ್ಲ ಕುಟುಂಬದ ಸದಸ್ಯರಿಗೆಲ್ಲರಿಗೂ ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದಕ್ಕೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂತ ಹೇಳ್ತೇನೆ. 2013ರಿಂದ 2023ವರೆಗೂ ಕೂಡ 2 ಬಾರಿ ಶಾಸಕರಾಗಿದ್ದೆ. ಶಾಸಕರಾಗಿ ಇಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಬಾಲಪ್ಪನವರು ಕೂಡ ಅಲ್ಲಿ ಅಂಗಡಿಗಳಿದ್ದರು. ಇನ್ನೂ ಈ ಗ್ರಾಮದ ಹಲವಾರು ಜನರು ಕೂಡ ಅಂಗಡಿಗಳು ಇಟ್ಕೊಂಡಿದ್ದರು. ಯಾವತ್ತೂ ಕೂಡ ನಾನು ನೀವು ಯಾಕಪ್ಪ ಇಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂಥ ಮಾತು ನಾನು ಕೇಳಿರಲಿಲ್ಲ. ಅಂದರೆ ಬಾಲಪ್ಪ ಅವರು ಕುಟುಂಬದವ್ರು ಅಷ್ಟೇ ಅಲ್ಲ, ಈಗ ನಗರ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಅದೇನು ತೊಂದರೆ ಮಾಡಿರಲಿಲ್ಲ. ಆದರೆ ಈಗ ಅವರು ಹೇಳಿದ ಹಾಗೆ ಕನಿಷ್ಠ ಒಂದು ನೋಟಿಸ್ ಕೊಡಬೇಕಾಗಿತ್ತು. ನೋಟಿಸ್ ಕೊಟ್ಟು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿತ್ತು. ಅದು ಎಲ್ಲ ಕಡೆ ಕೂಡ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ. ಆದರೆ ಇಲ್ಲಿ ನಾನು ಕೂಡ ಕಳೆದ 3 ವರ್ಷಗಳಿಂದ ಕೂಡ ನೋಡ್ತಾ ಇದ್ದೇನೆ. ಇವರ ದೌರ್ಜನ್ಯ ಅಧಿಕಾರಿಗಳ ಮೂಲಕ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು. ಇದು ಜಾಸ್ತಿ ದಿವಸ ಉಳಿಯೋದಿಲ್ಲ. ಇಂಥದ್ದೆಲ್ಲ ಆಗಬಾರ್ದು. ಸಮಾಜದಲ್ಲಿ ಎಲ್ಲ ಬಡಬಗ್ಗರು ಕೂಡ ಬದುಕಿ ಬಾಳಬೇಕಾಗಿದೆ. ಹಾಗಾಗಿ ನೀವು ಅಭಿವೃದ್ಧಿ ಮಾಡೋದರಲ್ಲಿ ನಮ್ದು ಯಾರ್ದು ಕೂಡ ತಕರಾರಿಲ್ಲ. ಆದರೆ ನೀವು ನೀವು ಹಣ ಕಟ್ಬಿಡಿ, ಆಮೇಲೆ ನಿಮಗೆಲ್ಲ ಮೇಲೆ ಕಟ್ಕೊಡ್ತೀವಿ ಅಂತೇಳಿ ಹಣನೂ ಕಟ್ಸ್ಕೊಂಡು ಇವತ್ತು ಡೆಮಾಲೇಷನ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯವಾದಂಥದ್ದು. ನಾನು ಹಿಂದೆ ಕೂಡ ಹೇಳಿದ್ದೀನಿ, ಈಗ ಮಾಡಬಾರ್ದಾಗಿತ್ತು ಅಂತ. ಅವರಿಗೆ ನೋಟಿಸ್ ಕೊಟ್ಟು ಅಥವಾ ನಾವು ಇಷ್ಟು ದಿವಸದಲ್ಲಿ ಹೊಡಿತೀವಿ, ಬಿಲ್ಡಿಂಗ್ ಡೆಮಾಲೇಷನ್ ಕೊಡಬೇಕು, ಬೇರೆ ಕಟ್ಟಬೇಕು, ನೀವು ಸ್ಥಳಾಂತರ ನೀವು ಬೇರೆ ಜಾಗ ಹುಡುಕೊಳ್ಳಿ ಅನ್ನೋದು ಯಾವುದೇ ರೀತಿಯಾದಂಥ ಏನೂ ಹೇಳಿಲ್ಲ. ಯಾವುದೇ ಮುನ್ಸೂಚನೆಯೂ ಇಲ್ದಿರ ಏಕಾಏಕಿ ಬಂದು ಬಿಲ್ಡಿಂಗ್ಗಳನ್ನು ಕಟ್ಟಡಗಳನ್ನು ತೆರವು ಮಾಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡಿಸಬೇಕಾಗ್ತದೆ. ಇವತ್ತು ಅವರೆಲ್ಲರೂ ಕೂಡ ಬೇಸತ್ತು. ಯಾಕಂದರೆ ಅವರು ಹಲವಾರು ವರ್ಷಗಳಿಂದ ಬಹುಶಃ ನನಗೆ ಗೊತ್ತಿದ್ದಾಗೆ ಅವರ ಕುಟುಂಬದಲ್ಲಿ ರಾಜಕಾರಣ ಪ್ರಾರಂಭ ಆದಾಗಲಿಂದ ಕೂಡ ಈ ಗ್ರಾಮದಲ್ಲಿ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ಕೊಂಡು ಬರ್ತಾಯಿದ್ರು. ಸೋಲ್ಲಿ ಗೆಲ್ಲಿ ಅವ್ರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವರ ಬೇಸತ್ತು. ಅಂದರೆ ಯಾರ್ದು ಇಲ್ಲಿ ಒತ್ತಡ ಇನ್ನೊಂದು ಇಲ್ಲ, ಅವ್ರಿಗೆ ಬೇಸತ್ತು. ಅವರು ಟೆಲಿಫೋನಲ್ಲಿ ಮಾತಾಡಬೇಕು ಅಂದರೂ ಕೂಡ ಮಾತಾಡಲಿಲ್ಲ ಅನ್ನುವಂಥದ್ದನ್ನು ಅವ್ರ ಬಾಯಿಂದಲೇ ನಾನು ಕೇಳಿದೆ. ಹಾಗಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾವು ನಮ್ಮ JDS ಕುಟುಂಬ ಏನಿದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದ ಸದಸ್ಯರು ಅಂತೇಳಿ ಅವ್ರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇವರಿಗೆಲ್ಲರಿಗೂ ಕೂಡ ಯಾರ್ಯಾರಿಗೆ ತೊಂದರೆಗಳಾಗಿದೆ ಇದೆಲ್ಲರಿಗೂ ಕೂಡ ಅನುಕೂಲ ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ಖಂಡಿತ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ನಾನು ಮಾಡಪ್ಪ ಕುಟುಂಬದವರಿಗೆ ಕೂಡ ತಿಳಿಸ್ತೇನೆ. ಆದರೆ ಈಗ ತಕ್ಷಣಕ್ಕೆ ಅವ್ರು ಏನು ಮಾಡ್ತಾಯಿದ್ರು ಮಾಡಲಿ. ಮುಂದಿನ ದಿನಗಳಲ್ಲಿ ಇದೆಲ್ಲರಿಗೂ ಕೂಡ ಒಳ್ಳೆಯದಾಗೋ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ.